ಹೆಂಗ್ ತೆಗಿಬೇಕಾ? ಕೆಳಗಿಂದ ಹೇಳಿದ್ ಮತ್ತೆ ಅದಕ್ಕೆ ಇನ್ನ ಕ್ಯಾಮರಾ ಮನೆಗೆ ಬೆಂಕಿ ಆಡ್ ಮಾಡು ಫೈರ್ ನೀನು. ನಮಸ್ಕಾರ, ನಮ್ಮ ಆರಿ ವ್ಲಾಗ್ಸ್ಗೆ ಇದು ಒಂದು ಫೌಂಡ್ ಫುಟೇಜ್ ಅಮ್ಮಜ ವ್ಲಾಗ್. ಒಂದು ವ್ಲಾಗ್ ಹೇಗೆ ಮಾಡ್ಬೋದು ಮಾಡಬಾರ್ದು ಅಂತ ಕಲಿಸುವಂಥ ವ್ಲಾಗ್. ತಪ್ಪೇನೇ ಇದ್ರೂ ಕಮೆಂಟ್ಸಲ್ಲಿ ತಿಳಿಸಿ. ಒಂದು ಚಿಕ್ಕ ಸಪೋರ್ಟ್ಗೆ ಲೈಕ್ ಆ್ಯಂಡ್ ಶೇರ್ ಫಾರ್ ಅವರ್ ಫಸ್ಟ್ ಅಟೆಂಪ್ಟ್ ಆ್ಯಂಡ್ ಲೆಟ್ಸ್ ಗೆಟ್ ಇನ್. ಇರಿ ಬಾಸ್, ನಮಸ್ಕಾರ ಹಾಕಿದ್ರಾ? ಅದು ಇಂಟ್ರೋ ಚೆನ್ನಾಗಿರುತ್ತೆ ಬೆಂಕಿಯಲ್ಲಿಂದ ಬಂದರೆ ಅಂತ ಹೇಳ್ದ. ಬೆಂಕಿ ಆಡ್ ಮಾಡು ಫೈರ್ ನೀನು. VFX ಎಲ್ಲ ಮಾಡೋಕ್ಕಾಗಲ್ಲ. ಶಾರ್ಟ್ ಹೆಂಗ್ ತೆಗಿಬೇಕಾ? ಕೆಳಗಿಂದ ಹೇಳಿದ್ ಮತ್ತೆ ಬಾಸ್ ಅದಕ್ಕೆ ಇನ್ನ ಕ್ಯಾಮರಾ ಮನೆಗೆ ಇಷ್ಟೊತ್ತಿಗೆ ಡೈರೆಕ್ಟರ್ ಆಗಿರ್ತಿದ್ದ. ನಮ್ಮ ಇವರ ಮೆಟ್ಲು, ಬಟ್ ಇವಾಗ ರಿನೋವೇಷನ್ ಮಾಡಿದ್ದಾರೆ. ಇದು ಅಂಬಾನಿ ತಾನೇ ರಿನೋವೇಟ್ ಮಾಡಿಸಿದ್ರೆ ಇದಲ್ಲ ಅನ್ಕೊಳ್ತೀನಿ. ಇದೆ ಇದೆ ಅಂಬಾನಿನ ಹೊಸದಾಗೆಲ್ಲ ಹೊಡೆದಾಗ ಕಟ್ಟೋದ್ರಲ್ಲ ಗುರು, ಅದಿದೆ ಅನ್ಸುತ್ತೆ. ಅಲ್ಲ ಅದ ಅನ್ಕೊಂತೀನಿ. ಅಲುಪಿದೆ ಆ್ಯಕ್ಚುಲಿ ಜನನೂ ಕಮ್ಮಿ ಇದಾರೆ ಬಯಸಲ್ಲ. ಅನ್ನಮ್ಮಯ್ಯ ಅವರೆಲ್ಲ ಹೆಂಗೆ ಹಚ್ತಾ ಇದ್ದಿದ್ದು. ಫಸ್ಟ್ ಎಲ್ಲ ಕಳ್ಳು ಮುಳ್ಳು ಇತ್ತು, ಇವಾಗೆಲ್ಲ ಚೆನ್ನಾಗಿ ಮಾಡಿಸಿದ್ರೆ. ಫಸ್ಟ್ ಎಲ್ಲ ಹೆಂಗೆ ಹೋಗ್ತಾ ಇದ್ದಿತ್ತು, ಇಷ್ಟು ವೈಡ್ ಇರಲಿಲ್ಲ, ಸಣ್ಣ ಇತ್ತು. ಎಂಟೂವರೆಗೆ ಹತ್ತೀನಿ ಅಂದೆ. ಎಷ್ಟೊತ್ತಾಯ್ತು? ನೀವು 20 ಸಲ ಕೂಡಿಸ್ರಿ. 20 ಸಲ ಕೂರ್ಸೋದಲ್ಲ, ಇನ್ನು ಹತ್ತಬೇಕು, ಅದು ಮ್ಯಾಟ್ರು. ನಾ ಹತ್ತೋಟೋಟಕ್ಕೆ ನೀನು ಇರೋ ಹೋಗೋಣ ಟೀಮು ನಾವು ಒಂದೇ. ಯಾವ ಟೀಮು? ಯಾವನ್ ಹೇಳ್ದು ಒಂದು ಟೀಮ್ ಅಂತ? ಇವನು ಹೇಳಿದ್ದು ಟೀಮ್ ಅಂತ. ನೀನೊಬ್ಬ ಧೋನಿ, ನಿಂದೊಂದು ಟೀಮು. ನೀನೇ ಹೇಳಿದ್ದು. ಅವ್ರ ಜೊತೆಲಿ ಒಂದು ಬಿಟ್ಟುಬಿಟ್ರೆ ಹೆಂಗೆ ಅಂತ ಹೇಳಿದ್ಯಾ? ಬೇಕಿತ್ತ ಇವೆಲ್ಲ? ಫೈನಲಿ ಮುಗಿಸ್ತಾ ಇದ್ದೀವಿ. ಫೈನಲಿ ಕಂಪ್ಲೀಟೆಡ್. ಹತ್ಬಿಟ್ಟು ಬಂದ್ವಿ. 3288. ಅದು ಈಸಿ ಇತ್ತಾ? ಇದು ಈಸಿ ಇತ್ತಾ? ಇದು ಕಷ್ಟ, ಅದು ಈಸಿ. ಯಾಕಂದರೆ ಅದು ನಡ್ಕೊಂಡು ಹೋಗೋದು ಜಾಸ್ತಿ ಇದೆ, ಸ್ಟೆಪ್ಸ್ ಕಡಿಮೆ ಇದೆ. ಸ್ಟೆಪ್ಸು ಜಾಸ್ತಿ ಇದೆ, ಬಟ್ 9 ಕಿಲೋಮೀಟರ್ಸು. ಇದು ಜಾಸ್ತಿ.